ರಾಜ್ಯದಾದ್ಯಂತ ಹೆಸರಾದ ಹುಮನಾಬಾದ್ ಕ್ಷೇತ್ರದ ಮಾನ ಹರಾಜು ಹಾಕಬೇಡಿ, ಬಸವರಾಜ ಆರ್ಯ ಮನವಿ. ಇಡೀ ರಾಜ್ಯದಾದ್ಯಂತ ಹೆಸರಾದ ಹುಮನಾಬಾದ್ ಕ್ಷೇತ್ರದ ಮಾನ ಹರಾಜು ಹಾಕಬೇಡಿ ಎಂದು ಅಂಬೇಡ್ಕರ್ ನಿಗಮದ ಮಾಜಿ ನಿರ್ದೇಶಕರಾದ ಬಸವರಾಜ ಆರ್ಯ ಮನವಿ ಮಾಡಿದರು. ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಆರ್ಯ, ಮೊನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ 3 ಶಾಸಕರು ಪರಸ್ಪರ ಮಾತಿನ ಜಟಾಪಟಿ ನಡೆಸಿದ್ದು ಈ ಸಭೆಗೆ ಅಗೌರವ ತೋರಿಸಿದ್ದಂತಾಗಿದೆ. ಹಿಂದೆ ಅನೇಕರು ರಾಜಕೀಯ ಮಾಡಿದ್ದಾರೆ. ಅವರಿಂದ ಇಡೀ ರಾಜ್ಯದಲ್ಲೇ ಹುಮನಾಬಾದ್ ಕ್ಷೇತ್ರ ಪ್ರಸಿದ್ಧಿ ಪಡೆದುಕೊಂಡಿದೆ. ಅದನ್ನ ಕಾಪಾಡಿಕೊಂಡು ಹೋಗುವುದು ನಿಮ್ಮ ಜವಾಬ್ದಾರಿ ಇದೆ. ಕೆಡಿಪಿ ಸಭೆಯಲ್ಲಿ ಆಗಿರುವ ಘಟನೆಗೆ ಖಂಡಿಸುತ್ತೇನೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಡಲು ಆಗ್ರಹಿಸುತ್ತೇನೆ ಎಂದು ಹೇಳಿದರು. ಬಳಿಕ ಬಿಜೆಪಿ ಮಂಡಳ ಅಧ್ಯಕ್ಷ ಪ್ರಭಾಕರ್ ನಾಗರಾಳೆ ಮಾತನಾಡಿ, ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು, ಇಲ್ಲದಿದ್ರೆ ಗೆಲ್ಲಿಸಿಕೊಟ್ಟ ಕ್ಷೇತ್ರದ ಜನರಿಗೆ ಅವಮಾನ ಮಾಡಿದಂತಾಗುತ್ತದೆ. ಕೆಡಿಪಿಯಲ್ಲಿ ವೈಯಕ್ತಿಕ ಚರ್ಚೆ ಮೂವರು ಶಾಸಕರು ಸಂವಿಧಾನಾತ್ಮಕವಾಗಿ ಶಪಥ ತಗೊಂಡಿದ್ದಾರೆ. ಸಂವಿಧಾನ ಶಪಥ ತಗೊಂಬಕ್ಕಿಂತ ಯಾವುದೇ ವ್ಯಕ್ತಿಗಳಿಗೆ ಏನೂ ನೋವಾಗದಂಗೆ ನಾವು ಕೆಲಸ ಮಾಡ್ತೀವಿ ಅಂತ ಶಪಥ ತಗೋದು. ಒಂದು ಪಕ್ಕದಾಗ ಕುಂತಂಥ ವ್ಯಕ್ತಿ ಬಂದು ಕುಂತರು, ಅದು ಶಾಸಕರು. ಅವ್ರಿಗೆ ಗೌರವ ಕೊಡೋದ ಇಲ್ದಾರ ಪರವಾಗಿಲ್ಲ, ಕರೆ ಅವ್ರ ಸ್ಥಾನಮಾನಕರ ಗೌರವ ಕೊಟ್ಟು ಶಾಸಕರಂದ್ರೆ ಇಲ್ಲಿ ಜನಪ್ರತಿನಿಧಿಯಾಗಿ ಆ ಸಭಾ ಅಧ್ಯಕ್ಷರು, ಆ ಸಭೆ ಅಧ್ಯಕ್ಷರು ಇದ್ದಾಗ ಆ ಸಭೆ ಅಧ್ಯಕ್ಷರಿಗೆ ಗೌರವ ಕೊಡೋದಂಥ ಕೆಲಸ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಮಾಡಿದ್ದಾರೆ. ಅದು ಖಂಡನೀಯ. ಯಾಕಂದ್ರೆ ಹುಮನಾಬಾದ್ ಮತಕ್ಷೇತ್ರ ಇಡೀ ರಾಜ್ಯದಲ್ಲಿ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರ, ಇಡೀ ದೇಶದಲ್ಲಿ ಪ್ರಸಿದ್ಧ ಆದಂಥ ಯಾವುದರ ಕ್ಷೇತ್ರ ಅಂದರೆ ಹುಮನಾಬಾದ್ ಕ್ಷೇತ್ರ. ಇಂಥ ಹುಮನಾಬಾದ್ ಕ್ಷೇತ್ರ ಮಾನ ಕಳೀತಕ್ಕಂಥ ಕೆಲಸ ಹುಮನಾಬಾದ್ ಕೆಡಿಪಿಯಲ್ಲೇ ನಡೀತದೆ. ಹುಮನಾಬಾದ್ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನೀವು ಏನು ಕಿತ್ತಾಡಬೇಕು ಕಿತ್ತಾಡು. ವೈಯಕ್ತಿಕ ಕಿತ್ತಾಡೋದಿತ್ತು, ನಿಮ್ಮ ಮನೆ ಅದ, ತೇರ್ ಮೈದಾನ ಅದ, ಅದಕ್ಕೆ ನಾವೇ ಬೇಕಾದ್ರೆ ಹುಮನಾಬಾದ್ ನಾಗರಿಕರು ಎಲ್ಲರಿಗೂ ಸೇರಿಸಿ ಒಂದು ಸಭಾ ಕೊಡೋದು, ಸ್ಟೇಜ್ ಮಾಡಿ ನಿಮ್ಗೊಂದು ಇದು ಮಾಡಿಬಿಟ್ಟು ಅಲ್ಲಿ ಏನು ಕಿತ್ತಾಡ್ತೀರಿ ಕಿತ್ತಾಡು. ಕೆಡಿಪಿ ಸಭೆಗಂತ ಅದರದೇ ಆದಂಥ ಒಂದು ಗೌರವ. ಹಿಂದೇನೂ ಇತ್ತು ರಾಜಕೀಯ. ಹಿಂದೆ ಬಸವರಾಜ ಪಾಟೀಲ್ MLA ಅವರಿದ್ದರು, ಅದಾದ ಸುಭಾಷ್ ಕಲ್ಲೂರ್ ಅವ್ರು MLA ಅವರಿದ್ದರು, ಅದಾದ್ಮೇಲೆ ಮಿರಾಜ್ ಪಟೇಲ್ ಅವ್ರು MLA ಅವರಿದ್ದರು, ರಾಜಶೇಖರ್ ಪಾಟೀಲ್ ಅವ್ರು MLA ಅವರಿದ್ದರು. ಯಾಕೆ ಕೆಡಿಪಿ ಅವರು ಈ ಥರ ವೈಯಕ್ತಿಕ ಅದರದ್ದೇ ಆದಂಥ ಘನತೆ ಗೌರವ ಇಟ್ಕೊಂಡು ಬಂದಂಥ ಕೆಡಿಪಿ, ಆ ಘನತೆ ಗೌರವ ನೀವು ಯಾರು ಹಾಳು ಮಾಡಬಾರ್ದು ಅಂತೇಳಿ ಇವ್ರಿಗೆ ವಿನಂತಿನೂ ಮಾಡ್ತೀವಿ, ಆಗ್ರಹನೂ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಚುನಾಯಿತ ಪ್ರತಿನಿಧಿಯಾಗೇ ಬಂದಿನವ್ರು, ಎಲ್ಲರೂ ಜನರ ಕಡೆ ಕೆಲಸ ಮಾಡ್ತೇವೆ ಅಂತ ಶಪಥ ತಗೊಂಡು. ಈ ಇದ್ರಾಗ ಯಾರ್ದು ವೈಯಕ್ತಿಕ ನಿಮ್ದು ಏನಿದೆ ನಿಮ್ಮ ಮನೆ ಮಾತಾಡ್ಕೋಬೇಕು. ಸಾರ್ವಜನಿಕ ಮೀಟಿಂಗ್ದಲ್ಲಿ ಅಲ್ಲಿ ಯಾಕಂದ್ರೆ 40 ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇರ್ತಾರೆ. ಆಫೀಸರ್ಗಳು ನೀವು ಕಿತ್ತಾಡೋದು ನೋಡ್ರಿ, ಅವು ಯಾವುದೋ ಅಭಿವೃದ್ಧಿ ಕೆಲಸ ಮಾಡಲ್ಲ ಅಂತ. ಇದರಲ್ಲಿ ಎಲ್ಲ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಇದೇನು ಆಗ್ಯದ. ಯಾಕಂದ್ರೆ ಶಾಸಕರು ಇದ್ದದ್ದು ಯಾವ ನೀವು ಅಧ್ಯಕ್ಷರಿಗೆ ಒಂದು ಹಿಂದೆ ರಾಜಶೇಖರ್ ಪಾಟೀಲ್ ಅವ್ರು ಶಾಸಕರಿದ್ದರು. ಅವ್ರು ಏನು ಅಭಿವೃದ್ಧಿ ತರ್ಲಾಗ ನಮ್ಮ ಸರ್ಕಾರ ಇದ್ದಾಗ ಅವ್ರು ಏನು ಅಭಿವೃದ್ಧಿ ತಂದ್ರೆ ಅವ್ರು ಮಾಡ್ಯಾರ ಅಂತ ಹೇಳಿದೆವು. ನಮ್ಮ ಸರ್ಕಾರ ಮಾಡ್ಯಾರ, ಶಾಸಕರ ಮೆಹನತಿರಿಗೆ ಬಂದಂತ ತುಂಬ ಮಾತು ನಾವೆಲ್ಲರೂ ಎಲ್ಲಿ ಹೇಳಿದ್ವು. ಈಗೂ ಶಾಸಕರಿಗೆ ಗೌರವ ಕೊಡುವಂಥ ಕೆಲಸ ನೀವು ಮಾಡಬೇಕು, ನಾವು ಮಾಡಬೇಕು. ಶಾಸಕರು ಅಂದರೆ ಯಾರ ಒಬ್ಬರು ಶಾಸಕರು, ಯಾವುದೋ ಪಾರ್ಟಿಗೆ ಸಂಬಂಧ ಇರಲಿ ಶಾಸಕರು. ಅಲ್ಲಿ ಆ ಪಾರ್ಟಿ ಪಕ್ಷ ಕೆಡಿಪಿ ಇರೋದು, ಸರ್ಕಾರ ಕೆಡಿಪಿ ಇರೋದು. ಅದರಲ್ಲಿ ಎಲ್ಲರಿಗೆ ವಿನಂತಿ ಮಾಡೋದು ಇಟ್ಟೆ, ಅಭಿವೃದ್ಧಿ ಕಡೆಯಿಂದ ಜಗಳಾಡಿ, ಯಾವುದಾರ ವೈಯಕ್ತಿಕ ಕಡೆ ಜಗಳಾಡಿ ಹುಮನಾಬಾದ್ ಕ್ಷೇತ್ರದ ಯಾಕೆ ಇಡೀ ರಾಜ್ಯದ ಮಾತಾಡೋ ಕೆಲಸ ಮಾಡಿ ಆಗಿರಲಿ. ಅದ್ರ ಕಡೆ ಇಡೀ ರಾಜ್ಯದ ಹುಮನಾಬಾದ್ ಕ್ಷೇತ್ರದ ಮಾನ ಹರಾಜು ಹಾಕ್ಬೇಡ್ರಿ. ಎಲ್ಲರೂ ಡಾಕ್ಟ್ರ್ ಇದ್ದವ್ರು, ಕಲ್ತಿನವರೇ ಇದ್ರಿ, ಎಲ್ಲರೂ ಹೆಸರಿಗೆ ಅಟ್ಟೆ ಇದ್ದಿರ್ಬೇಕಾದ್ರೆ ಎಲ್ಲರೂ ತಿಳಿದವ್ರಿದ್ರಿ, ಉಳಿದವ್ರಿದ್ರಿ. ಯಾರಿಗೆ ಗೌರವ ಕೊಡಬೇಕು ಕೊಟ್ಟು, ಯಾಕಂದ್ರೆ ಗೌರವ ಕೊಟ್ಟು ಗೌರವ ತಗೊಂಬ ಕೆಲಸ ಅದ. ಎಲ್ಲರದು ಮನೆ ಗ್ಲಾಸಿಂದೇವ. ಏನು ಇದು ಎಲ್ಲರ ಬೇರೆ ಯಾವ್ದಾರ
ಎಲ್ಲ ಕಾಯಿ ಒಂದೇ ಗಿಡದವು, ಯಾವ ಗಿಡ ಕೈ ಎಟ್ಟದ ಹೊಸ ಎಟ್ಟದ ಗೊತ್ತದ. ಅದಕ್ಕೆ ಆ ಸ್ಥಾನಮಾನ ಗೌರವ ಕೊಟ್ಟು ಹುಮ್ನಾಬಾದ್ದಾಗ ನಾಲ್ಕರ ಅಂತಂಬ ಅಂತಂಗೆ ಮಂದಿ ಅನ್ಕೊಲತ್ತಾರ. ಅಂಥದ್ದು ಪ್ರೋತ್ಸಾಹ ಅಂಥದಕ್ಕೆ ಆಸ್ಪದ ಕೊಡಬೇಡ್ರಿ ಅಂತೇಳಿ ಬರೋ ವಿಧಾನ ಪರಿಷತ್ ಸದಸ್ಯರಿಗೆ ನಾವು ಮನವಿ ಮಾಡ್ತೇವೆ, ಆಗ್ರಹ ಮಾಡ್ತೇವೆ. ಈ ಹುಮ್ನಾಬಾದ್ ಮರ್ಯಾದೆ ಇಡ್ರಿ. ಯಾಕಂದ್ರೆ ನಮ್ಮ ಹಿರಿಯರಾದಂಥ ನಮ್ಮ ತಂದೆ ರಾಮಚಂದ್ರ ವೀರಪ್ಪರು ಇಡೀ ದೇಶದ ಗೌರವ ಕೊಡ್ತಾರೆ. ಬಸವರಾಜ್ ಪಾಟೀಲ್ ಅವರಿಗೆ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಅಂದ್ರೆ ಇಡೀ ರಾಜ್ಯದ ಗೌರವ ಕೊಡ್ತಾರೆ. ಮಿರಾಜುದ್ದೀನ್ ಪಟೇಲ್ ಅಂತಂದ್ರೆ ಬಿರಾಜ್ ಪಟೇಲ್ ಅಂತಂದ್ರೆ ಇಡೀ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರೋದು. ರಾಜಶೇಖರ್ ಪಾಟೀಲ್ ಬಿ 20 ವರ್ಷ ಕೆಲಸ ಮಾಡಿದಾಗ ಯಾರ KDPದಾಗ ಯಾವ ಇಂಥ ಶಬ್ದ ಉಪಯೋಗ ಮಾಡಿದ್ವಿ ಗೊತ್ತಿಲ್ಲ. ಅಂತಂದ್ರೆ ಮುಂದೆ ಇದು ಯಾಕೆ ಏನು ನಿಮ್ಮ ವೈಯಕ್ತಿಕ ಜಗಳ ಅಂತಂದ್ರೆ ಸಾರ್ವಜನಿಕ ಮಾಡೋದು ಬೇಡ. ಇದು ಒಬ್ಬ ಶಾಸಕರಿಗೆ ವಾಸನೆ ಬರ್ತದ, ಪಾಕ ಕುಂತರು ಸರಿ ಮಾರಿನ ಎಲ್ಲರೂ ಏನೇನು ಮಾರಿ ಹುಮ್ನಾಬಾದ್ ಮಂದಿಗೆ ಎಲ್ಲ ಜನರಿಗೆ ಎಲ್ಲ ಗೊತ್ತದ. ಅದು ಈಗ ಅದೆಲ್ಲ ಬಿಟ್ಟ ಮೇಲೆ ಶಾಸಕರಾಗ ಕೂಡು ಸರಿ ಕೊಡೋ ಬಿಟ್ಟ ಮೇಲೆ ಅವ್ನಿಗೆ ಒಳ್ಳೆಯವನು ತಿಳಿತಾನೆ ಅಂತ ಇದ್ರೆ ನಿಮಗೆಲ್ಲ ವಿನಂತಿ ಮಾಡಿ ಹುಮ್ನಾಬಾದ್ ಮಾನ ಹರಾಜು ಆಗಲ್ದಂಗೆ ಕೆಲಸ ಎಲ್ಲರೂ ಕಲ್ತು ಜನಪ್ರತಿನಿಧಿಗಳು ಮಾಡಬೇಕು. ಇದೇ ಆಗರ್ಸೆ ಮುಂದೆ ಹಿಂಗೆ ಆಗ್ತಿತ್ತು ಅಂದ್ರೆ ಹುಮ್ನಾಬಾದ್ ಜನ ಬಂದು ನಿಮ್ಗೆಲ್ಲರಿಗೂ ಘೇರಾವ್ ಹಾಕಂಥ ಕೆಲಸ ಹುಮ್ನಾಬಾದ್ ಜನತೆ ಮಾಡ್ತಾರೆ. ಮುಂದೆ ಯಾವ್ರಿಗೂ ಅಪಮಾನ ಆಗಂತ ಮಾತು ಯಾರೂ ಆಡ್ಬಾರ್ದು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ಬೇಕು. ಯಾಕಂತಂದ್ರೆ ಅವಧೇ ನಾ ಹೇಳ್ದಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಅಭಿವೃದ್ಧಿ ಬಗ್ಗೆ ಏನಪ್ಪ ಅಂದ್ರೆ ನಾವು ಜನರು ಇವತ್ತು ಹುಮ್ನಾಬಾದ್ ಮತಕ್ಷೇತ್ರ ಜನರಿಗೆ ಇದು ಅವಮಾನ ಮಾಡಿದಂಗೆ ಆಗ್ತದೆ. ಯಾಕಂತಂದ್ರೆ ನೀವು ಮೂವರು ನಿಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, BJP ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಆದರೂ ಹುಮ್ನಾಬಾದ್ ಮತಕ್ಷೇತ್ರ ಪ್ರಗತಿ ಆಗಬೇಕು, ಹುಮ್ನಾಬಾದ್ ಜನತೆ ಅಭಿವೃದ್ಧಿ ಆಗಬೇಕು, ಮೂಲ ಸೌಕರ್ಯ ಸಿಗಬೇಕು. ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ತಾಲೂಕಾ KDPಯಲ್ಲಿ ಸಭೆ ಚರ್ಚೆ ಆಗಬೇಕು. ಆದರೆ ಯಾವುದೇ ವೈಯಕ್ತಿಕ ಚರ್ಚೆಗಳು ಆಗಬಾರ್ದು ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಅನಿಲ್ ಪಸರ್ಗಿ, ಗಿರೀಶ್ ತುಂಬಾ ಸೇರಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಾಜಿ ಶಲಾಂಭನೋರ್, ಭಾರತ ವೈಭವ ನ್ಯೂಸ್, ಹುಮ್ನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.